ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ನಿಂದ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 11ನೇ ಅಧ್ಯಾಯದ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಅಧ್ಯಾಯ 11. ಏನೇ ಆಯಿತು ಸಮೃದ್ಧಿ, ಯಾಕೆ ಕೂಗಾಡ್ತಾ ಇದ್ದೀರಾ ಅಕ್ಕ ತಂಗಿ ಇಬ್ಬರು ಎಂದು ಆತಂಕದಿಂದ ಕೇಳಿದ ಹೇಮಾರವರಿಗೆ, ಅದನ್ನು ನನ್ನನ್ನೇನು ಕೇಳ್ತೀಯಾ, ನಿನ್ನ ಚಿಕ್ಕ ಮಗಳ ಹತ್ರನೇ ಕೇಳು. ಮೊನ್ನೆ ಕಾಲೇಜ್ ಫೀಸ್ ಕಟ್ಟೋಕೆ ಹಣ ಬೇಕು ಅಂತ ನನ್ನ ಹತ್ರ ಇಸ್ಕೊಂಡು ಹೋದ್ಲಲ್ಲ ನಿನ್ನ ಮಗಳು. ಫೀಸ್ ಕಟ್ಟೋದು ಬಿಟ್ಟು ಆ ಹಣನ ಏನು ಮಾಡಿದೆ ಅಂತ ಕೇಳು ಎಂದ ಸಮೃದ್ಧಿಯ ಕೋಪವಿನ್ನೂ ಕಡಿಮೆಯಾಗಿರಲಿಲ್ಲ. ಸಮ್ಮು, ಫೀಸ್ ಕಟ್ಟೋಕೆ ಕೊಟ್ಟ ಹಣನ ಏನೇ ಮಾಡಿದೆ? ಅಕ್ಕ ಕೇಳ್ತಾ ಇದ್ದಾಳಲ್ಲ, ಬಾಯಿ ಬಿಡು ಎಂದು ದಬಾಯಿಸಿದಳು ಹೇಮಾ. ಸಮ್ಮು, ನಿನ್ನ ಹತ್ರನೇ ಕೇಳ್ತಾ ಇರೋದು. ಹಣನ ಏನು ಮಾಡಿದೆ ಅಂತ ಹೇಳು. ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ತಂಗಿಯ ಮೌನವನ್ನು ಸಹಿಸಲು ಆಗದೆ ನುಡಿದಳು. ಅಕ್ಕ, ತಪ್ಪಾಯಿತು ಕಣೆ ಎಂದು ಕೊನೆಗೂ ಬಾಯಿ ಬಿಟ್ಟಳು ಸಮಷ್ಟಿ. ತಪ್ಪಾಯ್ತಾ ಎಂದು ಆತಂಕದಿಂದ ಕೇಳಿದವಳು. ಹಾಗಾದರೆ ನೀನು ಫೀಸ್ ಪೇ ಮಾಡಲಿಲ್ವಾ? ಮತ್ತೆ ಆ ಹಣನೆಲ್ಲ ಏನು ಮಾಡಿದೆ ಎಂದು ಅವಳ ಭುಜ ಅಲುಗಿಸಿ ರಭಸದಿಂದ ಕೇಳಿದಳು ಸಮೃದ್ಧಿ. ಅಕ್ಕ, ಸಾರಿ ಕಣೆ, ನೀನು ಕೊಟ್ಟ ಹಣ ಎಲ್ಲ ಖರ್ಚಾಗೋಯ್ತು. ತಪ್ಪಾಯ್ತು ಕಣೆ, ಇನ್ನೊಂದು ಸಲ ಹೀಗೆಲ್ಲ ಮಾಡಬೇಡ ಎಂದವಳ ಮಾತು ಕೇಳಿ ಧಸಕ್ಕೆಂದಿತ್ತು ಸಮೃದ್ಧಿಗೆ. ಆ ಹಣವನ್ನು ಹೊಂದಿಸಲು ಅದೆಷ್ಟು ಕಷ್ಟಪಟ್ಟಿದ್ದಳು ಹುಡುಗಿ. ಆದರೆ ಇವಳು ಇಷ್ಟೊಂದು ಸುಲಭವಾಗಿ ಹೇಳುತ್ತಿರುವಳಲ್ಲ ಹಣವನ್ನು ಖರ್ಚು ಮಾಡಿದೆ ಎಂದು. ಅವಳ ಮಾತು ಮುಗಿಯುವ ಮುನ್ನವೇ ಕಪಾಳಕ್ಕೆ ಬಾರಿಸಿದ ಹೇಮಾರವರು, ಖರ್ಚು ಮಾಡಿದ್ಯಾ? ಅಷ್ಟು ಹಣನ? ನೀನೇನು ಇಡೀ ಮನೆ ಜವಾಬ್ದಾರಿ ಹೊತ್ಕೊಂಡಿದ್ದೀಯಾ ಆ ಹಣನ ಖರ್ಚು ಮಾಡೋಕೆ? ಏನೇ ಮಾಡಿದೆ ಅಷ್ಟು ಹಣನ? ಬೊಗಳೆ ಎಂದರು. ಸಮಷ್ಟಿಯ ಪರಿಸ್ಥಿತಿ ಅಡಕತ್ತರಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಹಾಗಾಗಿತ್ತು. ಬಾನಲೆಯಿಂದ ಬೆಂಕಿಗೆ ಬಿದ್ದ ಹಾಗೆ. ಒಂದಲ್ಲ ಎರಡಲ್ಲ, ಅಷ್ಟೊಂದು ಹಣ ಎಲ್ಲನೂ ಖರ್ಚು ಮಾಡಿಬಿಟ್ಟೆ ಅಂತ ಅಷ್ಟೊಂದು ಸುಲಭವಾಗಿ ಹೇಳ್ತಾ ಇದ್ದೀಯಲ್ಲ ಸಮ್ಮು. ಆ ಹಣನ ಹೊಂದಿಸೋಕೆ ನಾನೆಷ್ಟೊಂದು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಅದು ಬರೀ ಹಣ ಅಲ್ಲ, ನನ್ನ 5 ತಿಂಗಳ ಶ್ರಮ. ಮನೆಯಲ್ಲಿ ಗಂಡು ಮಕ್ಕಳ ಆಸರೆ ಇಲ್ಲ, ದುಡಿಯೋ ಕೈಯಿಲ್ಲ, ಆದರೂ ಓದೋ ಆಸೆ. ಆದರೆ ಆ ಆಸೆನ ಈಡೇರಿಸೋಕೆ ಮನೆ ಜವಾಬ್ದಾರಿಗಳು ಕರ್ತವ್ಯಗಳು ಬಿಡಲಿಲ್ಲ. ಅದಕ್ಕೆ ಎಲ್ಲ ಕಷ್ಟನೂ ನನ್ನ ಮೇಲೆ ಹಾಕ್ಕೊಂಡು ನಿನ್ನನ್ನು ಓದಿಸ್ತಾ ಇರೋದು. ಆದರೆ ನೀನು ನೋಡಿದರೆ ಎಂದು ಭಾವುಕಳಾಗಿ ನುಡಿದವಳ ಕಣ್ಣಂಚು ಒದ್ದೆಯಾಗಿ ಗಲ್ಲವನ್ನು ತೊಯ್ದು ಬಿಟ್ಟಿತ್ತು. ಅಕ್ಕ, ಪ್ಲೀಸ್ ಕಣೆ, ಹೀಗೆಲ್ಲ ಫೀಲ್ ಮಾಡಿಕೊಂಡು ಕಣ್ಣೀರು ಹಾಕಬೇಡ. ನನ್ನ ಕೈಲಿ ನೋಡೋಕೆ ಆಗಲ್ಲ. ನಾನೇನು ಹಣನ ಸುಮ್ಮನೆ ಖರ್ಚು ಮಾಡಲಿಲ್ವೇ? ಸಮಯ ಸಂದರ್ಭ ಆಗಿತ್ತು ಎಂದು ಅಕ್ಕಳನ್ನು ಸಮಾಧಾನಪಡಿಸಲು ಮುಂದಾದವಳ ತೋಳನ್ನು ಹಿಡಿದು ಹಿಂದೆ ಕೇಳಿದವಳು, ಏನೇ ಸಮಯ ಸಂದರ್ಭ? ಮನೆ ಜವಾಬ್ದಾರಿನ ನಿಭಾಯಿಸೋಳ ಥರ ಮಾತಾಡ್ತಾ ಇದ್ದೀಯಾ? ಪಾಪ ಆ ಹುಡುಗಿ ಕಷ್ಟಪಟ್ಟು ಹೊಂದಿಸಿಕೊಂಡು ತಂದ ಹಣನ ನುಂಗಿ ನೀರು ಕುಡಿದ್ಯಲ್ಲೇ. ಯಾಕೆ ಹೀಗೆ ನನ್ನ ಹೊಟ್ಟೆ ಉರಿಸ್ತೀಯಾ? ನಿನಗ್ಯಾಕೆ ಇಂಥ ಬುದ್ಧಿ ಎಂದು ಹಣೆ ಚಚ್ಚಿಕೊಂಡು ಅಳಲು ಆರಂಭಿಸಿದಳು ಹೇಮಾ. ಸಮೃದ್ಧಿಯ ಮನಸ್ಸೇ ಕಲ್ಲಾಗಿ ಹೋಗಿತ್ತು. ಕಂಬನಿ ಮಿಡಿಯುತ್ತಿದ್ದಳೇ ವಿನಃ ತುಟಿಕ್ ಪಿಟಿಕ್ ಅನ್ನುತ್ತಿಲ್ಲ. ಸಮಷ್ಟಿ ತನ್ನ ಅಳುವನ್ನ ನಿಲ್ಲಿಸುತ್ತಿಲ್ಲ. ಅವಳಿಗೆ ಭಯದಿಂದ ತನುಮನ ಕಂಪಿಸುತ್ತಿದೆ. ನೋಡು, ನಿನಗೆ ಇನ್ನೊಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಾನು ಕೊಟ್ಟಿದ್ದ ಅಷ್ಟು ಹಣನ ನೀನಾಗಿ ನೀನೇ ಹೊಂದಿಸಿ ನಿನ್ನ ಕಾಲೇಜ್ ಫೀಸ್ನ ನೀನೇ ಕಟ್ಟಬೇಕು. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಕೂಲಿನಾದರೂ ಮಾಡು, ಇಲ್ಲ ಪಾರ್ಟ್ ಟೈಮ್ ಜಾಬ್ ಆದರೂ ಮಾಡು. ಒಟ್ನಲ್ಲಿ ಈ ಸಲ ನೀನೇ ದುಡಿದು ಸಂಪಾದಿಸಿ ನಿನ್ನ ಸ್ವಂತ ಹಣದಲ್ಲಿ ಫೀಸ್ ಕಟ್ಟಬೇಕು. ಆಗಲೇ ನಿನಗೆ ಬುದ್ಧಿ ಬರೋದು, ಹಣದ ಬೆಲೆ ಗೊತ್ತಾಗೋದು ಎಂದು ತಂಗಿಗೆ ಎಚ್ಚರ ವಹಿಸಿದವಳೆ ಮರು ಮಾತಾಡದೆ ಕೋಣೆಯೊಳಗೆ ಹೊಕ್ಕಿಬಿಟ್ಟರೆ ಹೇಮಾರವರು ಮಗಳ ಕಡೆಗೊಂದು ಸುಡುನೋಟ ಬೀರಿ ಅಲ್ಲಿಂದ ಸರಿದು ಹೋದರು. ತಲೆಯ ಮೇಲೆ ಕೈ ಹೊತ್ತ ಸಮಷ್ಟಿ ಅಲ್ಲೇ ಕುಸಿದು ಕೂತು ಬಿಟ್ಟಳು. ಮುಂದೇನು ಮಾಡಬೇಕೋ ತೋಚದಂತಾಗಿದೆ ಅವಳಿಗೆ. ಕ್ಷಣಿಕ ಕಾಲ ಬುದ್ಧಿ ತನ್ನ ಸ್ಥಿಮಿತವನ್ನು ಕಳೆದುಕೊಂಡರ ಪ್ರಭಾವವಿದು. ಹೆಸರು ಸಮೃದ್ಧಿ ಭಾರದ್ವಾಜ್, ವಯಸ್ಸು 28, ವೃತ್ತಿ ಸರ್ಕಾರಿ ಶಾಲಾ ಶಿಕ್ಷಕಿ. ತಂದೆ ಇಲ್ಲ, ವಯಸ್ಸಾದ ತಾಯಿ ಇದ್ದಾರೆ, ಜೊತೆಗೆ ಒಬ್ಳು ತಂಗಿ ಇದ್ದಾಳೆ. ಅವಳನ್ನು ಇವಳೇ ಓದಿಸ್ತಾ ಇದ್ದಾಳೆ. ಒಟ್ಟಿನಲ್ಲಿ ಗಂಡು ದಿಕ್ಕಿಲ್ಲದ ಮನೆಗೆ ಇವಳೇ ಆಸರೆ. ಆ ಡಾಕ್ಯುಮೆಂಟ್ಸ್ನಲ್ಲಿದ್ದ ಅವಳ ಬಯೋಡೇಟಾ ಓದುತ್ತಿದ್ದನು ಜಯರಾಮ್. ಓಹೋ, ಗೌರ್ಮೆಂಟ್ ಎಂಪ್ಲಾಯ್, ಸರ್ಕಾರಿ ಶಾಲೆ ಟೀಚರ್ ಎಂದವನ ಮುಖದ ಮೇಲೆ ವ್ಯಂಗ್ಯ ನಗು ಮೂಡಿತ್ತು. ಎಷ್ಟೊಂದು ಧಿಮಾಕು ಅವಳಿಗೆ! ನನ್ನ ಮುಂದೆನೇ ನಿಂತು ಎಷ್ಟೊಂದು ಮಾತಾಡಿದ್ಲು. ಅದು ಸಾಲದು ಅಂತ ನನ್ನ ಫ್ಯಾಕ್ಟ್ರಿಗಳನ್ನು ಸೀಸ್ ಮಾಡಿಸಿ ಆ ಮಣಿಕಾಂತ್ ಮುಂದೆ ಸೋಲೋ ಹಾಗೆ ಮಾಡಿಬಿಟ್ಲು.
ಟೀಚಿಂಗ್ ಫೀಲ್ಡ್ ಬಗ್ಗೆ ನನ್ನ ಮುಂದೆನೇ ಅವತ್ತು ಅಷ್ಟೊಂದು ಭಾಷಣ ಬಿಗಿದವಳಿಗೆ ತಪ್ಪು ಯಾವುದು ಸರಿ ಯಾವುದು, ಅಲ್ಲಿ ನಿಜವಾಗ್ಲೂ ಏನಾಗಿತ್ತು ಅಂತ ತಿಳ್ಕೊಂಡು ಮಾತಾಡುವಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಇಲ್ಲ. ಏನೋ ದೊಡ್ಡದಾಗಿ ಬಂದು ನನ್ನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅವಳ ಕೆಲಸ ಮುಗಿಸಿಬಿಟ್ಟು ಹೋದ್ಲು. ಆದರೆ ಯಾವ ತಪ್ಪು ಮಾಡದೇ ಇರೋ ನಾನು ತಲೆ ತಗ್ಗಿಸೋ ಹಾಗಾಯಿತು. ಇದಕ್ಕೆಲ್ಲ ಕಾರಣ ಅವಳೇ. ಸುಮ್ಮನೆ ಇದ್ದ ನನ್ನನ್ನು ಕೆಣಕಿ ತಪ್ಪು ಮಾಡಿಬಿಟ್ರಿ ಟೀಚರ್, ಇದಕ್ಕೆ ಖಂಡಿತ ನೀವು ಬೆಲೆ ತೆರಬೇಕಾಗುತ್ತೆ ಎಂದು ಉಸುರಿದವನ ಮುಖದ ಮೇಲೊಂದು ನಗು ಮೂಡಿ ಮಿಂಚಿನಂತೆ ಮಾಯವಾಗಿತ್ತು. ಪುಷ್ಪ, ಈ ಒಡವೆ ಚೆನ್ನಾಗಿಲ್ವಾ? ಕರಿಮಣಿ ಸರ ನೋಡು, ಹುಡುಗಿಗೆ ಈ ಮಾವಿನಕಾಯಿ ಸರ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಂದು ಉತ್ಸಾಹದಿಂದ ಹೇಳಿದ ಅನ್ನಪೂರ್ಣರವರು ಸಪ್ಪಗಾಗಿದ್ದ ಸೊಸೆಯ ಮುಖ ಕಂಡು, ಪುಷ್ಪ, ಏನಮ್ಮ ಯೋಚನೆ ಮಾಡ್ತಾ ಇದ್ದೀಯಾ? ನಾನು ಹೇಳಿದ್ದು ಕೇಳಿಸ್ತಾ ಎಂದು ಅವರ ಭುಜ ಅಲುಗಿಸಿದರು. ತನ್ನ ಕಲ್ಪನಾ ಲೋಕದಿಂದ ಇಹಕ್ಕೆ ಮರಳಿದ ಪುಷ್ಪ ತಡವರಿಸುತ್ತಾ, ಏನತ್ತೆ ಎಂದು ಕೇಳಿದರು. ಅವರ ಮುಖದಲ್ಲಿನ ಕಳವಳವಂತೂ ಇನ್ನೂ ಕಡಿಮೆಯಾಗಿಲ್ಲ. ಅದನ್ನು ನಾನು ನಿನ್ನ ಹತ್ರ ಕೇಳಬೇಕು ಅಲ್ವೇ? ನಿನ್ನ ಮಗನಿಗೆ ನಾಳೆ ಮದುವೆ ನಡೀತಾ ಇದೆ. ನೀನು ನೋಡಿದರೆ ಮಂಕಾಗಿ ಹೀಗೆ ಕೂತಿದ್ದೀಯಲ್ಲೇ. ನಾಳೆ ಬರೋ ಹುಡುಗಿನ ಮನೆ ತುಂಬಿಸಿಕೊಳ್ಳೋ ಅತ್ತೆ ನೀನು. ಲವಲವಿಕೆಯಿಂದ ಹೇಗಿರಬೇಕು, ಆದರೆ ನೀನು ನೋಡಿದರೆ ಆಕಾಶನೇ ತಲೆ ಮೇಲೆ ಬಿದ್ದವರ ಥರ ಆಡ್ತಾ ಇದ್ದೀಯಲ್ಲೇ ಎಂದವರು. ಪುಷ್ಪ, ಅದೇನಿದ್ರು ನನ್ನಲ್ಲಿ ಹೇಳ್ಕೊಳ್ಳಮ್ಮ, ಮುಚ್ಚಿಡಬೇಡ ಎಂದರು ಆಸ್ತೆಯಿಂದ. ಏನಿಲ್ಲ ಅತ್ತೆ, ಹೀಗೆ ವಿಕ್ರಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಎಂದರು ಹಸ್ತವನ್ನು ನೋಡಿಕೊಳ್ಳುತ್ತಾ. ಪುಷ್ಪ, ನಾನು ಹೇಳಿದ್ದಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ. ಕಾಲಕ್ಕೆ ಎಲ್ಲನೂ ಬದಲಾಯಿಸೋ ಶಕ್ತಿ ಇದೆಯಮ್ಮ, ಯೋಚನೆ ಮಾಡಬೇಡ ಎಂದು ಸೊಸೆಯನ್ನು ಸಂತೈಸಿದರು. ಅವರ ಮಾತು ಕೇಳಿ ಪುಷ್ಪರವರ ಮುಖದ ಮೇಲೂ ತಾತ್ಕಾಲಿಕ ನಗು ಮೂಡಿತ್ತು. ಸಮೃದ್ಧಿ, ಯಾಕ್ರಿ ಮೇಡಮ್ ಒಂಥರ ಸಪ್ಪಗಿದ್ದೀರಲ್ಲ, ಏನಾದರೂ ಸಮಸ್ಯೆನಾ ಎಂದು ಕಾಳಜಿಯಿಂದ ಕೇಳಿದರು ಅವಳ ಜೊತೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಯೊಬ್ಬರು. ಅವರ ಮಾತು ಕೇಳಿದವಳ ಮುಖದ ಮೇಲೆ ಸಣ್ಣ ನಗು ಮೂಡಿತ್ತು. ಮನದಲ್ಲಿ ಅದೆಷ್ಟೇ ನೋವಿದ್ದರೂ ನಗು ಎಂಬ ಮದ್ದು ಅವಳಲ್ಲಿ ಸದಾ ಇರುತ್ತದೆ. ಏನಿಲ್ಲ ಮೇಡಮ್, ಸುಮ್ಮನೆ ಹೀಗೆ ಏನೂ ಯೋಚನೆ ಮಾಡ್ತಾ ಇದ್ದೆ. ಇರುತ್ತಲ್ಲ ಸಾವಿರಾರು ಸಮಸ್ಯೆಗಳು, ಜೀವನ ಅಂದ್ರೇ ಹಾಗೆ ಅಲ್ವಾ ಎಂದವಳ ಸ್ಮೃತಿಯಲ್ಲಿ ತಂಗಿಯ ನಡವಳಿಕೆ ಮಾತುಗಳೇ ಒಂದು ಕ್ಷಣ ಮೂಡಿ ಮಾಯವಾಗಿದ್ದವು. ನಿಮ್ಮ ಮಾತು ಕೇಳ್ತಾ ಇದ್ದರೆ ಏನೋ ಸಮಸ್ಯೆ ಆಗಿದೆ, ಅದನ್ನು ನೀವು ನನ್ನಿಂದ ಮುಚ್ಚಿಡ್ತಾ ಇದ್ದೀರಂತ ಅನ್ನಿಸ್ತಿದೆ. ಅದೇನು ಅಂತ ಹೇಳಿ ಮೇಡಮ್, ನಾವೆಲ್ಲ ಒಂದೇ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡೋರು, ಅಕ್ಕ ತಂಗಿಯರಿದ್ದ ಹಾಗೆ ಎಂದ ಆ ಸಹೋದ್ಯೋಗಿಗೆ. ನಿಮ್ಮ ಕಾಳಜಿಗೆ ಧನ್ಯವಾದ, ಆದರೆ ಅಂಥದ್ದೇನೂ ಸಮಸ್ಯೆ ಆಗಿಲ್ಲ. ನನಗೆ ಕ್ಲಾಸ್ಗೆ ಹೊತ್ತಾಯಿತು, ಮಕ್ಕಳು ಕಾಯ್ತಾ ಇರ್ತಾರೆ, ಬರ್ತೀನಿ ಎಂದವಳೆ ಅಲ್ಲಿ ನಿಲ್ಲದೆ ಸರಿದು ಹೋದರೆ ಆ ಸಹೋದ್ಯೋಗಿಗೆ ಅವಳ ನಡೆ ಕಂಡು ಪೆಚ್ಚಾಗಿತ್ತು. ಸಮ್ಮು, ವಿಷಯ ಗೊತ್ತಾಯ್ತೇನೆ, ವಿಕ್ಕಿಗೆ ಬೇರೊಂದು ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತೆ ಕಣೆ, ಅದು ಕೂಡ ನಾಳೆನೇ ಮದುವೆ ಅಂತೆ. ಗೆಳತಿಯ ಮಾತು ಕೇಳಿ ನಿಂತಲ್ಲೇ ಕುಸಿದು ಹೋದಳು ಸಮಷ್ಟಿ. ಏನು, ಮದುವೆನಾ? ನಿನಗೆ ಯಾರೇ ಹೇಳಿದ್ದು? ಇದೆಲ್ಲ ನಿನಗೆ ಹೇಗೆ ಗೊತ್ತು ಎಂದು ಅಳುತ್ತಲೇ ಕೇಳಿದವಳಿಗೆ, ಇವತ್ತು ರಂಜಿತ್ ಕಾಲ್ ಮಾಡಿದ್ದ, ಅವನೇ ನನಗೆ ಮದುವೆ ವಿಷಯ ಹೇಳಿದ್ದು. ನೋಡಿದ್ದೇನೆ ಅವನನ್ನು, ಎಂಥ ನೀಚ ಅಂತ. ನಿನ್ನ ಜೀವನನ ಹಾಳು ಮಾಡಿದ್ದು ಅಲ್ಲದೆ ಈಗ ಇನ್ನೊಂದು ಹುಡುಗಿ ಜೀವನನ ಹಾಳು ಮಾಡೋಕ್ಕೆ ಹೊರಟಿದ್ದಾನೆ. ನೋಡು ಸಮ್ಮು, ಈಗಲೂ ನೀನು ಮೂಗಿ ಥರ ಸುಮ್ಮನೆ ಇದ್ದರೆ ನಿನ್ನಿಂದಾಗಿ ನಿನ್ನ ಜೀವನದ ಜೊತೆ ಆ ಹುಡುಗಿ ಜೀವನನೂ ಹಾಳಾಗುತ್ತೆ ಕಣೆ. ಈಗಲಾದರೂ ಎಲ್ಲ ವಿಷಯ ಹೇಳಿಬಿಡೆ. ಅಟ್ಲೀಸ್ಟ್ ನಿನ್ನ ಮನೇಲಿ ಅಲ್ಲ ಅಂದರು ಆ ವಿಕ್ಕಿ ಅಣ್ಣ ಇದ್ದಾರಲ್ಲ, ಅವರನ್ನು ಹೇಗಾದರೂ ಮೀಟ್ ಮಾಡಿ ಅವರ ಹತ್ರ ಆದರೂ ಹೇಳೆ. ವಿಕ್ಕಿ ಯಾರಿಗೆ ಹೆದರದೇ ಇದ್ದರೂ ಅವನ ಅಣ್ಣನಿಗೆ ತುಂಬ ಹೆದರ್ತಾನೆ ಅಂತೆ, ಪ್ಲೀಸ್ ಕಣೆ ಎಂದಳು. ಆದರೆ ಅವಳು ಈಗಲೂ ಬಾಯಿ ಬಿಡದೆ ಇರುವುದನ್ನು ಕಂಡವಳು ಕೋಪದಿಂದ, ಇಟ್ಸ್ ಓಕೆ, ಈಗೇನು ನೀನು ಹೇಳಲ್ವಾ? ಪರವಾಗಿಲ್ಲ, ಈ ಪ್ರಪಂಚದಲ್ಲಿ ನಿನ್ನಂಥ ಶತದಡ್ಡಿನ ನಾನು ನೋಡೇ ಇಲ್ಲ. ಇನ್ನೂ ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ, ನಾನೇ ಎಲ್ಲ ವಿಷಯನೂ ಹೇಳಿಬಿಡ್ತೀನಿ ಎಂದವಳು ಕೋಪ ಕಡೆ ತುಂಡರಿಸಿಯೇ ಬಿಟ್ಟಳು. ಸಾನು ನನ್ನ ಮಾತು ಕೇಳೆ ಎಂದು ಬೇಡಿಕೊಂಡವಳು ಆ ಕಡೆಯಿಂದ ಯಾವ ಪ್ರತಿಕ್ರಿಯೆಯೂ ಬಾರದೇ ಇದ್ದಾಗ ಆತಂಕದಿಂದ ಹಣೆಯ ಮೇಲೆ ಮೂಡಿದ್ದ ಬೆವರನ್ನು ಒರೆಸಿಕೊಂಡಳು. ಅಷ್ಟರಲ್ಲಿ ಅವಳಿಗೆ ಹೊಟ್ಟೆ ತೊಳಸಿದಂತಾಗಿತ್ತು. ಬಚ್ಚಲು ಮನೆಗೆ ಓಡಿಬಿಟ್ಟಳು. ಸಮಾಧಾನ ಆಗುವವರೆಗೆ ಹೊಟ್ಟೆಯಲ್ಲಿ ಇದ್ದದನ್ನೆಲ್ಲ ಹೊರಹಾಕಿದವಳು ಅಲ್ಲೇ ಕುಸಿದು ಕೂತುಬಿಟ್ಟಳು. ವಿಕ್ರಾಂತ್ಗೆ ಕೈಕಾಲು ನೆಲದ ಮೇಲೆ ನಿಲ್ಲುತ್ತಲೇ ಇಲ್ಲ. ನಾಳೆ ನಡೆಯುವ ಶುಭ ಕಾರ್ಯಕ್ಕೆ ತುದಿಗಾಲಲ್ಲಿ ನಿಂತು ಕ್ಷಣಗಣನೆ ಮಾಡುತ್ತಿದ್ದಾನೆ. ಒಟ್ಟಿನಲ್ಲಿ ಅವನಿಗೆ ಈ ಮದುವೆ ಒಂದು ನಡೆದು ಬಿಟ್ಟರೆ ಸಾಕಾಗಿತ್ತು.
ಮನೆಯವರೆಲ್ಲ ಸಂಭ್ರಮದಿಂದ ಮದುವೆ ತಯಾರಿಯಲ್ಲಿ ತೊಡಗಿಕೊಂಡಿದ್ದರೆ ವಿಕ್ರಮ್ ಮಾತ್ರ ತನ್ನ ಕೆಲಸದಲ್ಲೇ ಮಗ್ನನಾಗಿದ್ದಾನೆ. ತನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ. ಸಂಜೆ ಕೆಲಸ ಮುಗಿಸಿ ಬಂದ ಸಮೃದ್ಧಿ ತಂಗಿಯ ಮುಖವನ್ನು ನೋಡಲಿಲ್ಲ. ಎಂದಿನಂತೆ ಅವಳ ಜೊತೆ ಮಾತನಾಡಲೂ ಇಲ್ಲ. ಅವಳ ಮನಸ್ಸೇ ಮುದುಡಿ ಹೋಗಿದೆ. ಮನೆಯೊಳಗೆ ಕಾಲಿಟ್ಟವಳೇ ತನ್ನ ಕೋಣೆಯೊಳಗೆ ಸೇರಿಕೊಂಡು ಬಿಟ್ಟಳು. ಹೇಮರವರು ಕೂಡ ಅವಳನ್ನು ಪ್ರಶ್ನೆ ಮಾಡಲು ಹೋಗಲಿಲ್ಲ. ಅವರಿಗೂ ತಿಳಿದಿದೆ ಅವಳು ತಂಗಿಯ ನಡೆಯಿಂದ ಅದೆಷ್ಟು ನೊಂದುಕೊಂಡಿದ್ದಾಳೆ ಎಂದು. ಮುಂದುವರಿಯುವುದು.